ಪ್ರಜ್ವಲ್ ರೇವಣ್ಣಂದು ಎಂದು ಹೇಳಲಾಗುತ್ತಿರುವ ಪೆನ್ ಡ್ರೈವ್ ಸಿಕ್ಕಾಬಟ್ಟೆ ವೈರಲ್ಲು. ಮಗ 2,500 ವೀಡಿಯೋ ಇದೆಯಂತೋ, ನಮಗೊಂದು 5-6 ಸಿಕ್ಕಿದೆ ಅಷ್ಟೇ. ಮಗ ಅವಳು ಯಾರು ನೋಡ್ದ, ಮಗ ಇವಳು ಯಾರು ನೋಡ್ದ, ಬಾ 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 ಏನು ಕಾನ್ವರ್ಸೇಷನ್ನು, ಏನು ಬಿಲ್ಡಪ್ಪು. ಇನ್ನೊಂದು ಮನೆಯ ಹೆಣ್ಣು ಮಕ್ಕಳ ವೀಡಿಯೋಗಳನ್ನು ಹಾಗೆ ಹರಿಬಿಟ್ರೆ ಸುಮ್ಮನೆ ಬಿಡ್ತಾರಾ? ಈಗ ಅವರೊಬ್ಬೊಬ್ಬರೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಬರೀ ಯಾರು ಹರಿಬಿಟ್ರು ಅವ್ರ ಮೇಲೆ ಮಾತ್ರ ಅಲ್ಲ, ಯಾರು ಇವಾಗ ಶೇರ್ ಮಾಡ್ತಾ ಇದ್ದಾರೋ ಅವ್ರ ಮೇಲೂ. ನೀವು ಆ ವಿಡಿಯೋಗಳನ್ನು ನೋಡಿದ್ದೇ ಆಗಿದ್ದರೆ, ಲಿಂಕ್ಗಳನ್ನು ಕಳಿಸಿದ್ದೇ ಆಗಿದ್ದರೆ, ನಿಮ್ಮ ಮೊಬೈಲ್ನಲ್ಲೂ ಆ ವಿಡಿಯೋ ರಾರಾಜಿಸ್ತಾ ಇದ್ದರೆ, ಸದ್ಯದಲ್ಲೇ ನಿಮ್ಮ ಮನೆಯ ಡೋರ್ ಸಹ ಬೆಲ್ಲಾಗುತ್ತೆ. ಯಾರೋ ಬಾಳೆಹಣ್ಣು ತಿಂದು ಸಿಪ್ಪೆ ನಿಮ್ಮ ಮೇಲೆ ಎಸ್ತಾರೆ, ನೀವು ಯಾಕೆ ಹೋಗಿ ಸಿಗಾಕೋತೀರಾ? ಆಯಿತಾ? ಬಾಳೆಹಣ್ಣು ತಿಂದವ್ರು ಅನುಭವಿಸ್ತಾರೆ, ಬಾಳೆಹಣ್ಣು ಕೊಟ್ಟವ್ರು ಅನುಭವಿಸ್ತಾರೆ. ನಮ್ಗೆ ಯಾಕೆ ಸ್ವಾಮಿ? ಬರೆಗಳು ಎಲ್ಲಿ ಬೀಳಬಹುದು, ಖಾರದ ಪುಡಿ ಎಲ್ಲೆಲ್ಲಿ ಹೋಗಬಹುದು, ಲಾಟಿಯ ರುಚಿ ಎಲ್ಲೆಲ್ಲಿ ನೋಡಬಹುದು ಅನ್ನೋದನ್ನು ನೀವೇ ಊಹಿಸಿ. ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ. ಇವಾಗ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಬಿಟ್ಟಿದ್ಯಾರು, ಬಿಡಿಸಿದ್ಯಾರು, ಹಾಕಿದ್ಯಾರು, ಹಾಕ್ಸಿದ್ಯಾರು ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪ್ರಜ್ವಲ್ ರೇವಣ್ಣಂದು ಎಂದು ಹೇಳಲಾಗುತ್ತಿರುವ ಪೆನ್ ಡ್ರೈವ್ ಸಿಕ್ಕಾಬಟ್ಟೆ ವೈರಲ್ಲು. ಮಚಾ ವಿಡಿಯೋ ಸಿಕ್ತಾ, ಮಚಾ ಲಿಂಕ್ ಕಳಿಸು, ಮಗ ನಿಂಗೆ ಎಷ್ಟು ವೀಡಿಯೋ ಸಿಕ್ತು, ಮಗ 2,500 ವೀಡಿಯೋ ಇದೆಯಂತೋ, ನಮಗೊಂದು 5-6 ಸಿಕ್ಕಿದೆ ಅಷ್ಟೇ. ಮಗ ಅವಳು ಯಾರು ನೋಡ್ದ, ಮಗ ಇವಳು ಯಾರು ನೋಡ್ದ, ಬಾ 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 ಏನು ಕಾನ್ವರ್ಸೇಷನ್ನು, ಏನು ಬಿಲ್ಡಪ್ಪು, ಏನೋ ಬಾ. ಯಾವ ಒಂದು ಎಕ್ಸಾಮ್ನ ಕ್ವಶನ್ ಪೇಪರ್ ಸಿಗುತ್ತೆ ಅಂದರೂ ಅಷ್ಟು ಕುತೂಹಲ ಇಲ್ವೇನೋ, ಆ ಲೆವೆಲ್ ಕುತೂಹಲದಲ್ಲಿ ಆ ವಿಡಿಯೋ ನೋಡ್ದ, ಈ ವಿಡಿಯೋ ನೋಡ್ದ, ಅದು ಸಿಕ್ತಾ, ಇದು ಸಿಕ್ತಾ, ಅದು ಅವನೇನಾ, ಇದು ಅವಳೇನಾ, ಅದು ಅವಳು ಯಾಕೆ ಮಾಡಿದ್ಲು, ಇವಳು ಯಾಕೆ ಆಗಿದ್ಲು, ಅವಳು ಹಂಗಿದ್ದಾಳೆ, ಇವಳು ಹಿಂಗಿದ್ದಾಳೆ, ಇವ್ನು ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ, ಅಯ್ಯೋ. ಹೌದೋ ಅಲ್ವೋ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ. ಇವಾಗ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಬಿಟ್ಟಿದ್ಯಾರು, ಬಿಡಿಸಿದ್ಯಾರು, ಹಾಕಿದ್ಯಾರು, ಹಾಕ್ಸಿದ್ಯಾರು ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಈಗ ಸುದ್ದಿ ಏನು ಗೊತ್ತಾ? ವಿಡಿಯೋ ಸಿಕ್ಕಿದ ಕೂಡಲೇ ಕೆಲವ್ರು ಏನು ಮಾಡಿದ್ರು, ಬ್ಲರ್ ಆಗಿದೆಯಾ ಇಲ್ವಾ ನೋಡಲಿಲ್ಲ, ಸಿಕ್ಕವ್ರಿಗೆ ಕಳಿಸಿದ್ರು. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಟೆಲಿಗ್ರಾಮು, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹರಿಬಿಟ್ರು. ನೋಡ್ದಾ, ಸಿಕ್ತು. ಕೆಲವ್ರಿಗೇನು ಅಂತಂದರೆ ಪ್ರೌಡ್ ಮೂಮೆಂಟ್, ಯಾರಿಗೂ ಸಿಗದಿರುವುದು ನನಗೆ ಸಿಕ್ಕಿದೆ, ಹಾಗಿದ್ದರೆ ನನ್ನ ಸರ್ಕಲಲ್ಲಿ ನಾನೇ ಗ್ರೇಟು. ನನ್ನ ಹತ್ರ ಬೇಕಾ ಮಚಾ, ನನ್ನ ಹತ್ರ ಇದೆ, ಬಾ ಸಂಜೆ ಎಣ್ಣೆ ಹೊಡ್ಸು, ಮಗ ನನ್ನ ಹತ್ರ ಇದೆ ನನಗದು ಕಳಿಸು, ಮಗ ಇಷ್ಟು ಫೋನ್ಪೇ ಮಾಡೋ ನಾನು ಹಿಂಗೆ ಕಳಿಸ್ತೀನಿ, ಈ ಥರ ಥಾಟ್ಸ್ ಎಲ್ಲ ಬಂದಿರುತ್ತೆ. ಹೀಗೆಲ್ಲ ಇದ್ದಾಗ ಇವತ್ತು ಕುದುರೆಮುಖದಲ್ಲಿ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನೊಬ್ಬ ಸೋಷಿಯಲ್ ಮೀಡಿಯಾ ಪೇಜ್ ಅಡ್ಮಿನ್ನು. ಅಣ್ಣ ನೀಟಾಗಿ ಈ ವಿಡಿಯೋಗಳನ್ನು ಕೆಲವೊಂದನ್ನು ಬ್ಲರ್ ಮಾಡಿಯೋ, ಕೆಲವೊಂದನ್ನು ಬ್ಲರ್ ಮಾಡದೇ ಆಟೋಮೆಟಿಕ್ ಆಗಲ್ಲ, ಸ್ವಇಚ್ಛೆಯಿಂದ ಅಪ್ಲೋಡ್ ಮಾಡಿ ಇವಾಗ ಪೊಲೀಸ್ನವ್ರು ಹಾಕ್ಕೊಂಡು ಹೋಗಿ ಜೈಲೂಟಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ನೀವು ಆ ವಿಡಿಯೋಗಳನ್ನು ನೋಡಿದ್ದೇ ಆಗಿದ್ದರೆ, ಲಿಂಕ್ಗಳನ್ನು ಕಳಿಸಿದ್ದೇ ಆಗಿದ್ದರೆ, ನಿಮ್ಮ ಮೊಬೈಲ್ನಲ್ಲೂ ಆ ವಿಡಿಯೋ ರಾರಾಜಿಸ್ತಾ ಇದ್ದರೆ, ಸದ್ಯದಲ್ಲೇ ನಿಮ್ಮ ಮನೆಯ ಡೋರ್ ಸಹ ಬೆಲ್ಲಾಗುತ್ತೆ. ಟಿಂಗ್ ಟಾಂಗ್ ಅಂದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ಹೊರಗಡೆ ಟೊಯ್ ಅಂತ ಗಾಡಿ ಬಂದು ನಿಂತಿದೆ ಅಂತ. ಇಲ್ಲಿ ಕೆಲವ್ರಿಗೆ ಏನನ್ಸ್ಬಿಟ್ಟಿದೆ ಅಂತಂದರೆ, ಮಾಡಿರೋದು ಪ್ರಜ್ವಲ್ಲು ಅಥವಾ ಪ್ರಜ್ವಲ್ ಅಂತ ಹೇಳಲಾಗ್ತಾ ಇದೆ, ಅವರು ಯಾರೋ ಮಾಡಿರೋ ಹಲ್ಕಟ್ಟು ಕೆಲಸಕ್ಕೆ ಆ ವಿಡಿಯೋ ವೈರಲ್ ಆದರೆ ನಾವೇನು ಮಾಡೋಕ್ಕಾಗತ್ತೆ ಅಂತಂದರೆ, ಅಪ್ಪ ಸಾವುಕಾರಗಳ, ಆ ವಿಡಿಯೋದಲ್ಲಿರೋ ಹೆಣ್ಣು ಮಕ್ಕಳ ಮುಖ ಬ್ಲರ್ ಆಗಿಲ್ಲ, ಆ ಹೆಣ್ಣುಮಕ್ಕಳು ಸ್ವಇಚ್ಛೆಯಿಂದ ವಿಡಿಯೋ ಮಾಡಿಲ್ಲ, ಸ್ವಇಚ್ಛೆಯಿಂದ ಮಾಡಿ ನೀವು ನೋಡ್ಕೊಳ್ಳಿ ಅಂತ ಬಿಟ್ಟಿಲ್ಲ. ಹಾಗಿರುವಾಗ ಇನ್ನೊಂದು ಮನೆಯ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಹಾಗೆ ಹರಿಬಿಟ್ರೆ ಸುಮ್ಮನೆ ಬಿಡ್ತಾರಾ? ಈಗ ಅವರೊಬ್ಬೊಬ್ಬರೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಬರೀ ಯಾರು ಹರಿಬಿಟ್ರು ಅವ್ರ ಮೇಲೆ ಮಾತ್ರ ಅಲ್ಲ, ಯಾರು ಇವಾಗ ಶೇರ್ ಮಾಡ್ತಾ ಇದ್ದಾರೋ ಅವ್ರ ಮೇಲೂ. ವಿಡಿಯೋ ನೋಡಿದವನು, ವಿಡಿಯೋ ಕಳಿಸಿದವನು, ವಿಡಿಯೋ ಮಾಡಿದವನು, ವಿಡಿಯೋ ನೋಡಿದವನು ಎಲ್ಲವನ್ನೂ ಅನುಭವಿಸಲೇಬೇಕಿವಾಗ. ಇಷ್ಟು ದಿನ ಖುಷಿಯಾಗಿ ಕೆಲವರು ಬ್ಲರ್ ಮಾಡಿಬಿಟ್ಟು ಸ್ಟೋರಿ ಹಾಕೋದಂದರೆ ಏನೋ ನನ್ನ ಹತ್ರನೇ ಇದೆ ಅನ್ನೋಂಗೆ, ಇನ್ನೊಬ್ಬರು ಫೋಟೋ ಹಾಕ್ಬಿಟ್ಟು ಅದಕ್ಕೆ ರೀಲ್ ಮಾಡೋದಂತೆ, ಮತ್ತಿನ್ಯಾವನೋ ಒಬ್ಬ ಅದನ್ನು ಪೋಸ್ಟ್ ಮಾಡೋದಂತೆ, ಇನ್ಯಾವನೋ ಆ ವಿಡಿಯೋದ ಸ್ಕ್ರೀನ್ಶಾಟ್ನ ಹಾಕ್ಬಿಟ್ಟು ಅದಕ್ಕೆ ಇಷ್ಟುದ್ದ ಕತೆ ಬರೆಯೋದಂತೆ, ಇವೆಲ್ಲ ಮಾಡಿದ್ರಲ್ವ. ಇವಾಗ ಪೊಲೀಸ್ನವರು ಯಾರ್ಯಾರು ಅಂಥ ಹೀರೋಗಳಿದ್ದಾರೋ ಅವ್ರನ್ನೆಲ್ಲ ಬೇಟೆ ಆಡ್ತಾ ಇದ್ದಾರೆ. ಅದಕ್ಕೆ ಮೊದಲ ಬಲಿ ಅನ್ನೋ ಹಾಗೆ ಇವತ್ತು ಕುದುರೆಮುಖದಲ್ಲಿ ಒಬ್ಬನನ್ನು ಅಡ್ಮಿನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಪಟ್ಟಿ ಇನ್ನೂ ಸಾಗ್ತಾ ಹೋಗುತ್ತೆ. ಎಲ್ಲೋ ಗೂಗಲ್ ಡ್ರೈವ್ ಮಾಡ್ಕೊಳ್ಳೋದು, ಎಲ್ಲೋ ಟೆಲಿಗ್ರಾಮ್ ಲಿಂಕ್ ಮಾಡ್ಕೊಳ್ಳೋದು, ಯಾವುದೋ ವಾಟ್ಸಪ್ಪಲ್ಲಿ ಒಂದಿಷ್ಟು ಲಿಂಕ್ ಮಾಡ್ಕೊಳ್ಳೋದು, ಸಿಕ್ಕವ್ರಿಗೆ ಕಳಿಸೋದು, ಇದೆಲ್ಲ ಮಾಡಿ ಆಟಗಳನ್ನಾಡಿ, ಕಳ್ಳಾಟ ಆಡಿ, ಯಾರಿಗೂ ಗೊತ್ತಿಲ್ದಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದ ಜಾಣರ ಈಗ ಪೊಲೀಸ್ನವರು ಅಲರ್ಟ್ ಆಗಿದ್ದಾರೆ, ಹುಷಾರಾಗಿದ್ದಾರೆ. ಅದನ್ನು ಬರೀ ನಿಮ್ಮ ಹತ್ರ ನನ್ನ ಮೊಬೈಲಲ್ಲಿರೋ, ನನ್ನ ವಾಟ್ಸಾಪ್ನಲ್ಲಿರೋ ಈ ವಿಡಿಯೋ ಅವ್ರಿಗೆ ಹೆಂಗೆ ಸಿಕ್ಕಿಬಿಡುತ್ತೆ, ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ, ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಯಾವ ತರಹದ ವಿಡಿಯೋಗಳನ್ನು ಹೇಗೆ
ಟ್ರ್ಯಾಕ್ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಹಿಡಿಬೇಕು ಅನ್ನುವ ಟೆಕ್ನಾಲಜಿಯ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಪೊಲೀಸ್ ಇಲಾಖೆ ಹೊಂದಿದೆ. ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ನವರು ಟೆಕ್ನಾಲಜಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಸೊ ಹಾಗಾಗಿ ನೀವುಗಳು ಯಾಕೆ ಯಾವುದೋ ವಿಡಿಯೋ ನೋಡೋಕ್ಕೋಗಿ ನಿಮಗೆ ನೀವು ಕಂಟಕ ತಂದ್ಕೋತೀರಿ? ಯಾಕೆ ಜೈಲಲ್ಲಿ ಹೋಗಿ ಮುದ್ದೆ ಮುರಿತೀರಿ? ಯಾಕೆ ಕಂಬಿ ಎಣಿಸ್ಕೊಂಡು ಕೂತ್ಕೋತೀರಿ? ಸಾರ್ ಲೈಫಲ್ಲಿ ಇನ್ಯಾವತ್ತೂ ಯಾರ್ದೂ ನೋಡಲ್ಲ ಅಂತ ಕೈಕಾಲು ಮುಗಿದು ಬೇಡ್ಕೊಳ್ಳೋ ಥರ ಮಾಡ್ಕೋತೀರಿ. ಹಾಗೆಲ್ಲ ಮಾಡ್ಕೋಬೇಡಿ. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಇದ್ದರೆ ಈ ಕೂಡಲೇ ಅದನ್ನು ಡಿಲೀಟ್ ಮಾಡಿ, ಡಿಲೀಟ್ ಫಾರ್ ಪರ್ಮನೆಂಟ್ ಅಂತ ಹೊಡೆದು ಮುಗಿಸಿ ಕೈ ತೊಳೆದು ತೊಳ್ಕೊಂಬಿಡ್ರಿ. ಕಣ್ಣು ಮುಖ ಎಲ್ಲ ತೊಳ್ಕೊಂಬಿಟ್ಟು ಸಾಕಪ್ಪ, ಇದು ಅವಂದಲ್ವೋ ನಮಗೆ ಗೊತ್ತಿಲ್ಲ, ಬಟ್ ನಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ ಅನ್ನಂಗೆ ಇದ್ಬಿಡಿ. ಯಾವನೋ ಕೇಳ್ತಾನೆ ಫ್ರೆಂಡ್ಸು ಇರಲಿ ಅಂತ ಇಟ್ಕೊಳ್ಳೋದು, ಬೇಕಂತ ಅಲ್ಲೆಲ್ಲೋ ಅಪ್ಲೋಡ್ ಮಾಡೋದು, ಇನ್ಯಾವುದೋ ಪಾರ್ನ್ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡೋದು, ಈ ಥರದ್ದೆಲ್ಲ ಮಾಡಿ IP ID ಮೂಲಕ ನೀವು ಸಿಕ್ಕಾಕ್ಕೊಂಡಿದ್ದೆ ಆದರೆ ಬರೆಗಳು ಎಲ್ಲಿ ಬೀಳಬಹುದು, ಖಾರದ ಪುಡಿ ಎಲ್ಲೆಲ್ಲಿ ಹೋಗಬಹುದು, ಲಾಠಿಯ ರುಚಿ ಎಲ್ಲೆಲ್ಲಿ ನೋಡಬಹುದು ಅನ್ನೋದನ್ನು ನೀವೇ ಊಹಿಸಿ. ದಯವಿಟ್ಟು ಹಾಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರದ್ದೋ ವಿಡಿಯೋ ಯಾರಿಗೋ ಶಿಕ್ಷೆ ಆಗಬೇಕು, ಯಾರನ್ನೋ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ, ಯಾರನ್ನೋ ಮಾಡ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ತಿಂದಿಲ್ಲ, ಉಂಡಿಲ್ಲ, ಮಾಡಿಲ್ಲ, ಮುಟ್ಟಿಲ್ಲ, ನಿಮಗೆ ಯಾಕೆ? ನೋಡಿದ ತಪ್ಪಿಗೆ ಯಾಕೆ ಅನುಭವಿಸ್ತೀರಾ? ಕಳಿಸಿದ ತಪ್ಪಿಗೆ ಯಾಕೆ ಅನುಭವಿಸ್ತೀರಾ? ಯಾರೋ ಬಾಳೆಹಣ್ಣು ತಿಂದು ಸಿಪ್ಪೆ ನಿಮ್ಮ ಮೇಲೆ ಎಸ್ತಾರೆ, ನೀವು ಯಾಕೆ ಹೋಗಿ ಸಿಗಾಕೋತೀರಾ? ಆಯಿತಾ? ಬಾಳೆಹಣ್ಣು ತಿಂದೋರು ಅನುಭವಿಸ್ತಾರೆ, ಬಾಳೆಹಣ್ಣು ಕೊಟ್ಟೋರು ಅನುಭವಿಸ್ತಾರೆ. ನಮ್ಗೆ ಯಾಕೆ ಸ್ವಾಮಿ? ನೆಮ್ಮದಿಯಾಗಿರೋಣ ಅಲ್ವಾ? ಬೇಡ. ಶೇರಿಂಗ್ ಸ್ಟಾಪ್. ಇನ್ಮೇಲಿಂದ ನೆಮ್ಮದಿಯಾಗಿ ಅದನ್ನೆಲ್ಲ ಸೈಡಿಗಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಲ್ವಾ? ಅದು ನಿಮಗೂ ಒಳ್ಳೆಯದು, ಡಿಪಾರ್ಟ್ಮೆಂಟ್ಗೂ ಒಳ್ಳೆಯದು, ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದು, ವಾಟ್ಸಪ್ಗೂ ಒಳ್ಳೆಯದು, ಸೋಷಿಯಲ್ ಮೀಡಿಯಾಗೂ ಒಳ್ಳೆಯದು. ಅರ್ಥ ಆಗಿದೆ ಅಂತ ಅನಿಸುತ್ತೆ, ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಭಾಳ ಒಳ್ಳೆಯದು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.